ओम शांति। आज का मुरली तारीख जुलाई 10, 2025। मीठे बच्चे, देह अभिमान छोड़ देही अभिमानी बनो। देही अभिमानियों को ही ईश्वरीय संप्रदाय कहा जाता है। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ದೇಹ ಅಭಿಮಾನ ಬಿಟ್ಟು ದೇಹಿ ಅಭಿಮಾನಿಗಳಾಗಿ, ದೇಹಿ ಅಭಿಮಾನಿಗಳೇ ಈಶ್ವರೀಯ ಸಂಪ್ರದಾಯದವರು ಅಂತ ಹೇಳಲಾಗುತ್ತೆ। आज का प्रश्न पूछ रहा है बाबा, तुम बच्चे अभी जो सत्संग करते हो यह दूसरे सत्संगों से निराला है, कैसे? ನೀವು ಮಕ್ಕಳೀಗ ಏನು ಸತ್ಸಂಗ ಮಾಡ್ತಾ ಇದ್ದೀರಿ, ಇದು ಬೇರೆ ಸತ್ಸಂಗಗಳಿಗಿಂತ ಭಿನ್ನವಾಗಿದೆ, ಹೇಗೆ? उत्तर, यही एक सत्संग है जिसमें तुम आत्मा और परमात्मा का ज्ञान सुनते हो। ಬಾಬಾ ಉತ್ತರ ಹೇಳ್ತಾರೆ, ಇದು ಒಂದೇ ಸತ್ಸಂಗ ಆಗಿದೆ, ಇಲ್ಲಿ ನಾವು ಆತ್ಮ ಮತ್ತು ಪರಮಾತ್ಮ ಜ್ಞಾನವನ್ನು ಕೇಳುವಂಥದ್ದು। ಯಹ ಪಢಾಯಿ ಹೋತಿ ಹೇ, ಈಶ್ವರೀಯ ಶಿಕ್ಷಣ ಎನ್ನುವಂಥದ್ದು ಒಂದು ಅದ್ಭುತವಾಗಿರುವಂತಹ ಜ್ಞಾನ, ಇದು ಶಿಕ್ಷಣ। ಯಹ ऑब्जेक्ट भी सामने है। दूसरे सत्संगों में न पढ़ाई होती न कोई एम ऑब्जेक्ट है। ಇಲ್ಲಿ ನಾವು ಮಕ್ಕಳಿಗೆ ಗುರಿ ಮತ್ತು ಉದ್ದೇಶವೂ ಸಹ ಇದೆ, ಬೇರೆ ಸತ್ಸಂಗಗಳಲ್ಲಿ ಯಾವ ಗುರಿ ಮತ್ತು ಉದ್ದೇಶಗಳು ಇರೋದಿಲ್ಲ, ಇದೇ ಡಿಫ್ರೆನ್ಸ್ ಆಗಿದೆ। आज का धारणा पॉइंट्स है। धारणा ಮೊದಲನೇ ಪಾಯಿಂಟ್, एक बाप की सुमत पर चलकर मनुष्य से देवता बनना। ಒಬ್ಬ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಮನುಷ್ಯರಿಂದ ದೇವತೆಗಳಾಗಬೇಕು। ಸೆಕೆಂಡ್ ಪಾಯಿಂಟ್, 7 रोज की भट्टी में बैठ पतित बुद्धि को पावन बुद्धि बनाना। 7 ದಿನದ ಬಟ್ಟೆಯಲ್ಲಿ ಕುಳಿತು, ಅಂದರೆ ತಪಸ್ಸಿನ ಒಂದು ಕಾರ್ಯಕ್ರಮದಲ್ಲಿ ಕುಳಿತು ತಪಸ್ಸನ್ನು ಮಾಡಿ ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಿಕೊಳ್ಳಿ। वरदान, हर खजाने को बाप के डायरेक्शन प्रमाण कार्य में लगाने वाले ऑनेस्ट व ईमानदार भव। ಬಾಬಾ ವರದಾನ ಹೇಳ್ತಾರೆ, ಪ್ರತಿಯೊಂದು ನಿಮ್ಮ ಖಜಾನೆಗಳನ್ನು, ಸಮಯ, ಸಂಕಲ್ಪ, ಶ್ವಾಸ, ಸಂಪತ್ತು, ಯಾವುದೇ ಖಜಾನೆ ಇದ್ದರೂ ಸಹ ತಂದೆ ಹೇಗೆ, ಶಿವ ತಂದೆ ಯಾವ ರೀತಿ ಡೈರೆಕ್ಷನ್ ಕೊಡ್ತಾರೋ ಆ ಡೈರೆಕ್ಷನ್ ಪ್ರಮಾಣವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ನೀವು ಇಮಾನ್ದಾರ ಆತ್ಮ ಆಗ್ರಿ, ಪ್ರಾಮಾಣಿಕವಾಗಿರುವಂಥ ಆತ್ಮಗಳಾಗಿ। ಸ್ಲೋಗನ್, ಅಪೋಸಿಷನ್ ಮಾಯಾ ಸೆ ಕರ್ನಿ ಹೇ, ದೈವಿ ಪರಿವಾರ ಸೆ ನಹಿ। ಬಾಬಾ ಸ್ಲೋಗನ್ ಹೇಳ್ತಾರೆ, ವಿರೋಧ ಮಾಯೆ ಜೊತೆಗೆ ಮಾಡಬೇಕು, ದೈವಿ ಪರಿವಾರದ ಜೊತೆಗೆ ವಿರೋಧ ಮಾಡೋದಲ್ಲ। ಅಚ್ಚಾ, ಓಂ ಶಾಂತಿ।